ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನಮ್ಮ ಕಚೇರಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ, ಎಜುಕೇಟೆಡ್ ಪೀಪಲ್. ಅವರು ಬಂದು ನಮ್ಮಲ್ಲಿ ಜಾತಕ ವಿಮರ್ಶೆ ಮಾಡ್ತೀರಾ ಅಂತೇಳಿ ಕೇಳ್ತಾರೆ. ಹೌದು, ಮಾಡ್ತೀನಿ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಅವರು ಜನ್ಮ ದಿನಾಂಕ, ಸಮಯವನ್ನು ತಿಳಿಸ್ತಾರೆ. ಜನ್ಮ ದಿನಾಂಕ 20/10/1975, 9:30 ಬೆಳಿಗ್ಗೆ. ಇವರ ಜನ್ಮ ಲಗ್ನ ವೃಶ್ಚಿಕ ಲಗ್ನ, ಮೀನ ರಾಶಿಯಲ್ಲಿ ಗುರು ಸ್ಥಿತರಾಗಿದ್ದಾರೆ. ಮೇಷ ರಾಶಿಯಲ್ಲಿ ಚಂದ್ರ ಕೇತು ಗ್ರಹ ಸ್ಥಿತರಾಗಿದ್ದಾರೆ. ಮಿಥುನ ರಾಶಿಯಲ್ಲಿ ಕುಜ ಭಗವಾನರು, ಕಟಕ ರಾಶಿಯಲ್ಲಿ ಶನಿ ಭಗವಾನರು, ಹಾಗೆ ಸಿಂಹ ರಾಶಿಯಲ್ಲಿ ಶುಕ್ರ, ಕನ್ಯಾ ರಾಶಿಯಲ್ಲಿ ಬುಧ, ತುಲಾ ರಾಶಿಯಲ್ಲಿ ರವಿ ಮತ್ತು ರಾಹು ಸ್ಥಿತರಾಗಿದ್ದಾರೆ. ಈ ಜಾತಕದ ಒಂದು ವಿಪರ್ಯಾಸ ಏನು ಅಂತಂದರೆ, ಇವರು ಸ್ವಲ್ಪ ತನ್ನದೇ ಆದಂಥ ಡಿಸಿಷನ್ಗಳನ್ನ ಪೂರ್ಣ ಪ್ರಮಾಣವಾಗಿ ತೆಗೆದುಕೊಂಡು ಸಮಸ್ಯೆಗೆ ಒಳಗಾಗಿದ್ದಾರೆ. ಇವರ ತಂದೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇವರು ಕೇಳಿದ ಪ್ರಶ್ನೆ, ನಮ್ಮ ತಂದೆ ನಡೆಸ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ನನ್ನ ಹೆಸರಿಗೆ ಬರುತ್ತಾ ಅಂತ ಕೇಳಿದರು. ಇಲ್ಲಿ ಪಿತೃಸ್ಥಾನವನ್ನು ನೋಡುವಾಗ ಕಟಕ ರಾಶಿ ಬರ್ತದೆ. ಕಟಕ ರಾಶಿಯ ಅಧಿಪತಿ ಚಂದ್ರ ಮೇಷ ರಾಶಿಯಲ್ಲಿದ್ದು, ಕಟಕ ರಾಶಿಯಲ್ಲಿ ಶನಿ ಭಗವಾನರು ಇರೋದ್ರಿಂದ ಪಿತೃಕಾರಕ ರವಿಗೆ ರಾಹು ಮತ್ತು ಕೇತುವಿನ ಸಂಬಂಧ ಇರೋದ್ರಿಂದ ಇವರಿಗೂ ಮತ್ತು ತಂದೆಗೂ ಅಷ್ಟಕ್ಕಷ್ಟೆ. ಇವರ ಏನೇ ಅಭಿಲಾಷೆ ಇತ್ತೋ, ತಂದೆ ನಮಗೆ ಶಿಕ್ಷಣ ಸಂಸ್ಥೆಯನ್ನು ಬಿಟ್ಟುಕೊಡ್ತಾರೆ ಅನ್ನೋ ಒಂದು ಮನೋಭಾವ. ತುಂಬ ಕಡೆ ಈ ವಿಚಾರದ ಬಗ್ಗೆ ಕೇಳಿದ್ದಾರೆ. ಅವ್ರು ತಿಳಿಸಿರ್ತಕ್ಕಂಥ ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಕಡೆಯಲ್ಲಿ ನನ್ನನ್ನು ಒಮ್ಮೆ ಕನ್ಸಲ್ಟ್ ಮಾಡಿದಾಗ ಸಾಕಷ್ಟು ಜ್ಯೋತಿಷ್ಯದ ಬಗ್ಗೆಯೂ ತಿಳ್ಕೊಂಡಿದ್ದಾರೆ. ಬೇರೆಯವರಿಗೆ ನಿಮ್ಮ ತಂದೆ ನಿಮಗೆ ಬಿಟ್ಟುಕೊಡ್ತಾರೆ, ಮುಂದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ತುಂಬ ದುಡ್ಡೆಲ್ಲ ಖರ್ಚು ಮಾಡಿಸಿ ಅವರಿಗೆ ಭರವಸೆ ಕೊಟ್ಟಿದ್ದರು. ನನ್ನ ಹತ್ರ ನಾನು ಪ್ರಶ್ನೆ ಕೇಳಲಿಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ, ನಿಮ್ಮ ಜಾತಕದಲ್ಲಿ ಯಾವುದೇ ಬಲ ಇಲ್ಲ, ಯಾವುದೇ ಫಲಾಫಲಗಳು ನಿಮಗೆ ಸಿಗೋದು ತುಂಬ ಕಷ್ಟ, ತಂದೆಗೂ ನಿಮಗೂ ಆಗಿಯೇ ಬರೋದಿಲ್ಲ ಅಂತಂದರೆ ದಿನನಿತ್ಯ ಜಗಳ. ಒಂಥರ ಇಷ್ಟು ಏಜ್ ಆದರೂ ಸಹ ಇವರು ಎಕ್ಸ್ಪೆಕ್ಟೇಷನ್ ತಂದೆಯದು ಶಿಕ್ಷಣ ಸಂಸ್ಥೆ ಬರ್ತದೆ ಅಂತ ಆಸೆ ಇಟ್ಕೊಂಡು ಕೊರಗಿ ಹೋಗ್ತಾ ಇದ್ದಾರೆ. ಹಣಕಾಸಿನ ಖರ್ಚಿಗೂ ಸಹ ತುಂಬ ಏರ್ಪೇರಾಗ್ತಾಯಿದೆ. ಜೀವನದಲ್ಲಿಯೇ ನೆಮ್ಮದಿ ಇಲ್ಲದೆ ಇರುವಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಯಾರು ಏನೇ ಪರಿಹಾರ ತಿಳಿಸಿದ್ರು ಈ ಜಾತಕದ ವಿಮರ್ಶೆಯ ಒಳಗಡೆ ಕೈ ಹಾಕಲಿಕ್ಕೆ ಯಾರ ಕೈಲೂ ಆಗಲಿಲ್ಲ. ಪ್ರಾರಂಭದಲ್ಲೇ ಸರ್ಪದೋಷ ಬಲವಾಗಿದೆ. ಚಂದ್ರನಿಗೆ ರಾಹುಕೇತು ಸಂಭವ ಜೊತೆಯಲ್ಲಿರ್ತಕ್ಕಂಥದ್ದು. ಈ ಸರ್ಪದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ರೆ ಹೊರತು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸಿ ಅಂತ ಯಾರೂ ಹೇಳಲಿಲ್ಲ. ಆ ಕರ್ಮದ ಪೂಜೆಯನ್ನು ಇವರು ಕಳ್ಕೊಂಡಲೇ ಇದ್ದರಿಂದ ಇವರಿಗೆ ಜಾತಕದ ಫಲಾಫಲಗಳು ಸಿಗಲೇ ಇಲ್ಲ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇದ್ದು ಲಗ್ನವನ್ನು ನೋಡ್ತಾ ಇದ್ರೂ ಸಹ ದೈವರಕ್ಷೆ ಇರ್ತದೆ, ಮುಂದಕ್ಕೆ ಹೋಗಲಿಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ. ಚಂದ್ರ ಲಗ್ನದಿಂದ 6ನೇ ಮನೆಯಲ್ಲಿ ಇರೋದ್ರಿಂದ ಉದ್ವೇಗ ಜಾಸ್ತಿ. ಯಾರು ಏನೇ ಸಜೆಷನ್ಸ್ ಕೊಟ್ಟರು ಅವರ ಮಾತನ್ನು ಕೇಳುವ ಮನಸ್ಥಿತಿ ಇವರಿಗೆ ಇಲ್ಲ.
ಭಾಗ್ಯಸ್ಥಾನದಲ್ಲಿ ಶನಿ ಭಗವಾನರು ಶತ್ರು ಆಗಿರೋದ್ರಿಂದ ಪ್ರತಿ ಹಣಕ್ಕೂ ಇವರು ತುಂಬ ಪರದಾಡಬೇಕಾಗಿದೆ. ಆ ಸ್ಥಿತಿ ಬಂದಿದೆ. ಅಲ್ಲಿ ಇಲ್ಲಿ ಒಂಚೂರು ಸಾಲ ಮಾಡ್ಕೊಂಡಿದ್ದಾರೆ, ಅದನ್ನೂ ತೀರ್ಸೋಕ್ಕಾಗ್ತಾ ಇಲ್ಲ. ತಂದೆಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು, ಅದು ಇವ್ರಿಗೆ ಬರ್ತಾನೇ ಇಲ್ಲ. ಎಷ್ಟು ನೆಗೆಟಿವ್ ಇದೆ ಅಂತಂದರೆ, ಯಾರಲ್ಲೂ ತನ್ನ ಸಂಕಟವನ್ನು ಹೇಳ್ಕೊಳ್ಳಿಕ್ಕಾಗ್ದಲೇ ಇರುವಷ್ಟು ವಿಪರೀತ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಕುಜ ಅಷ್ಟಮದಲ್ಲಿದ್ದಾಗ ತುಂಬ ಉದ್ವೇಗಕ್ಕೊಳಗಾಗ್ತಾರೆ. ಯಾರ ಮಾತನ್ನು ಕೇಳೋಕ್ಕೆ ಇಷ್ಟಪಡೋದಿಲ್ಲ. ಕುಜ ಬುಧನನ್ನು ನೋಡೋದ್ರಿಂದ ತಾನೇ ಬುದ್ಧಿವಂತ, ತಾನು ತಿಳ್ಕೊಂಡಿರೋದೇ ಸರಿ ಅಂತಕ್ಕಂಥ ವಿತಂಡವಾದಕ್ಕೆ ಬಿದ್ದು ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ಜಾತಕದಲ್ಲಿ ಲಾಭಸ್ಥಾನವನ್ನೂ ಸಹ ಶನಿ ಭಗವಾನರು 3ನೇ ದೃಷ್ಟಿಯಿಂದ ನೋಡೋದ್ರಿಂದ ಯಾರಿಂದಲೂ ಸಹಾಯ ಇಲ್ಲ, ಬಂಧುಗಳಿಂದಲೂ ಸಹಾಯ ಇಲ್ಲ. ಕಳತ್ರಕಾರಕ ಶುಕ್ರ, ದಾಂಪತ್ಯ ಸುಖಕಾರಕ ಶುಕ್ರ ಶತ್ರು ಸ್ಥಾನದಲ್ಲಿರೋದ್ರಿಂದ ದಾಂಪತ್ಯ ಜೀವನದಲ್ಲೂ ನೆಮ್ಮದಿ ಇಲ್ಲದಂತೆ ಆಗಿದೆ. ಈ ಜಾತಕವನ್ನು ವಿಮರ್ಶೆ ಮಾಡಿದ ನಂತರ ಸರಿಯಾದ ಕ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಪರಿಹಾರವನ್ನು ಮಾಡಿಕೊಂಡಾಗ ಮಾತ್ರ ನಿಮಗೆ ಫಲಾಫಲಗಳು ಮುಂದೆ ಲಭ್ಯ ಆಗುತ್ತೆ ಅಂತ ತಿಳಿಸಿದ್ದೇನೆ. ಶನಿ ದೋಷಕ್ಕೆ ಪರಿಹಾರ, ಸರ್ಪದೋಷಕ್ಕೆ ಪರಿಹಾರಗಳನ್ನು ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳಿ ಅಂತ ಸಲಹೆ ಮಾರ್ಗದರ್ಶನ ತಿಳಿಸಿದ್ವಿ. ಬಟ್ ಇವರಿಗೆ ಯಾವುದೂ ಇಷ್ಟ ಇಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.